ಮುರಿನ್ ಕಟ್ಟಿದ್ದು ಇವತ್ತೊಂದು ನಿನ್ನೆದು ಅಲ್ಲ. ಇದು ಸಮಸ್ಯೆ ಇರೋದು ಹೆಚ್ಚು ಕಡಿಮೆ 2018-19. ಅದರ ಪ್ರಾರಂಭ ಹೈವೇ ಬಿಟ್ಟುಕೊಟ್ಟಿದ್ದು 2011. ಅದು ಶುರು ಆದದ್ದು 19-20ರಲ್ಲಿ ಶುರುವಾಯಿತು. ಅವಾಗ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದದ್ದು ಆವಾಗ. ಅದಕ್ಕೂ ಮೊದಲಲ್ಲಿ ಬರಲಿಲ್ಲ, ಟೌನ್ ಹತ್ರ ಬರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ಮೀಟಿಂಗ್ ನಮ್ಮ ಸುನಿಲ್ ನಾಯ್ಕರೇ ಮಾಡಿದ್ದಾರೆ. ಎ ಸಿ ಅವ್ರನ್ನ ಇಟ್ಕೊಂಡು, DSB ಇಟ್ಕೊಂಡು, ಆ ಊರ್ನವ್ರು ಇಟ್ಕೊಂಡು, ಆ ಊರ್ನವ್ರ ಮನವಿನೂ ಕೊಟ್ಟಿದ್ರು. 5 ವರ್ಷ ಏನ್ ಮಾಡಿದ್ರು ಗೊತ್ತಿಲ್ಲ. ಪಾಪ ಕಾಗೇರಿಯವರು ಸ್ಪೀಕರ್ ಆಗಿದ್ರು. ಅವರಲ್ಲಿಂದ ಆದೇಶ ಆದ್ರೆ ಅದು ಕಾನೂನು, ಅದು ಪಾಲನೆ ಮಾಡಲೇಬೇಕು ಅಂತ ಒಂದು ಅದ್ಭುತವಾದಂತ ಪೀಠದಲ್ಲಿ ಕೂತ್ಕೊಂಡಿದ್ರು 5 ವರ್ಷ. ಅವ್ರಿಗೆ ಆವಾಗ ಮುರಿನ್ ಕಟ್ಟೆ ನೆನಪಾಗ್ಲಿಲ್ಲ. ಸುನಿಲ್ ನಾಯ್ಕರ್ MLA ಇದ್ರು, ಆವಾಗ ಮೀಟಿಂಗ್ ಎಲ್ಲ ಮಾಡಿದ್ರು. 5 ವರ್ಷವರೆಗೆ ಏನೂ ಮಾಡ್ಲಿಲ್ಲ. ಅನ್ಯಕೋಮನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಥವಾ ಯಾರಿಗ್ ಮಾಡ್ತಾ ಇದ್ರು ನಾನ್ ಹೇಳಲಿಕ್ಕೆ ಹೋಗೋದಿಲ್ಲ, ನೀವು ತಿಳ್ಕೊಳ್ಳಿ. ಅವ್ರಿಗೆ ಆಸಕ್ತಿ ಇದ್ದದಿದ್ರೆ ಅವ್ರು ಮಾಡ್ಬೇಕಿತ್ತು. ಅವಾಗ ಯಾಕೆ ಮಾಡ್ಲಿಲ್ಲ? ಈಗ ನಾವು ಮಾಡ್ತೇವೆ, ನಾವು ಮಾಡಿದ್ದು, ನಾವು ಮಾಡ್ತೇವೆ. ಸುಮ್ಮನಿರಿ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಏನು ಮೂಲ ಎಲ್ಲಿತ್ತು ಏನು ಎಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ಆಗ್ತಿದೆ.